ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಸಿಂಪಲ್ ಆಗಿರುವಂತಹ ಬ್ಲೌಸ್ಗಳಿಗೆ ಬೀಡ್ಸ್ಗಳನ್ನು ಬಳಸಿ ಗ್ರ್ಯಾಂಡಾಗಿ ವರ್ಕ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಈ ಥರ ಶೈನಿಂಗ್ ಇರುವಂತಹ ಬ್ಲೌಸ್ಗಳನ್ನು ಎಲ್ಲ ತರಹದ ಸೀರೆಗಳಿಗೂ ನಾವು ಮ್ಯಾಚ್ ಮಾಡಿ ಹಾಕ್ಕೋಬೋದು. ಈ ಥರ ಸಿಂಪಲ್ ಆಗಿ ಹಾಕ್ಕೊಳ್ಳೋದಕ್ಕಿಂತ ವರ್ಕನ್ನು ಮಾಡಿ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 3 mm ಇರುವಂತಹ ಈ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಇದಕ್ಕಿಂತ ಚಿಕ್ಕ ಸೈಜ್ ಬರುತ್ತೆ, 1 mm ಮತ್ತು 2 mm, ಅದು ಕೂಡ ನೀವು ಬಳಸ್ಬೋದು. ಹಾಗೆ ಪರ್ಲ್ಸ್ ಕೂಡ ಇಲ್ಲಿ ಬಳಸ್ಬೋದು. ನಾನಿಲ್ಲಿ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಮೆಟಲ್ ಬೀಡ್ಸ್ ಬಳಸಿ, ಇಲ್ಲಾಂದರೆ ಕಲರ್ ಹೋಗದೆ ಇರುವಂತಹ ಬೀಡ್ಸ್ ಕೊಡಿ ಅಂತ ಕೇಳಿದ್ರೆ ಶಾಪಲ್ಲಿ ಕ್ವಾಲಿಟಿ ಚೆನ್ನಾಗಿರೋದು ಕೊಡ್ತಾರೆ, ಅದನ್ನು ನೀವು ಬಳಸ್ಬೋದು. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರೋದು. ಹಾಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ, ಅಂದರೆ ಸ್ಲೀವ್ಸ್ಗೆ ಮಾಡ್ತಾ ಇರೋದ್ರಿಂದ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ ತಗೊಳ್ಳಿ. ಒಂದು ಈ ಥರ ಚಿಕ್ಕ ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಪೋಣಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟನ್ನು ಕಟ್ಟಿ ಇಟ್ಕೊಳ್ಳಿ ಕಾಟನ್ ಥ್ರೆಡ್ಗೆ. ಸಿಂಪಲ್ ಆಗಿದೆ, ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಈಗ ಸ್ಲೀವ್ಸ್ಗೆ ನಾನು ಯಾವುದು ಮಾಡಿ ತೋರಿಸ್ತಿದ್ದೀನೋ ಇದನ್ನು ನೀವು ಬ್ಯಾಕ್ ನೆಕ್ ಕೂಡ ಟ್ರೈ ಮಾಡ್ಬೋದು. ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಬ್ಯಾಕ್ ಸೈಡಿಂದ ನೀಡಲ್ ಚುಚ್ಚಿ ಮೇಲ್ ತರಬೇಕು ಈ ಥರ ದಾರವನ್ನು. ಮತ್ತೆ ಕೆಳಗಡೆ ತಗೊಂಡೋಗಿ ಮತ್ತೆ ಮೇಲ್ ತಗೊಂಡು ಬನ್ನಿ. ಪೂರ್ತಿಯಾಗಿ ತುದಿಗೆ ತರಬೇಕು ದಾರ. ಅದಾದಮೇಲೆ 3 ಬೀಡ್ಗಳನ್ನು ನಾನಿಲ್ಲಿ ಪೋಣಿಸ್ಕೋತಾ ಇದ್ದೀನಿ. 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ಪಕ್ಕದಲ್ಲೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಸೂಜಿಯನ್ನು ಕೆಳಗಡೆಯಿಂದ ಈ ಥರ ಮೇಲ್ ತರಬೇಕು. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಇವಾಗ ಏನು ಮಾಡಬೇಕಂದ್ರೆ ಮೇಲ್ಗಡೆ ಒಂದು ತಗೊಂಡಿರ್ತೀವಲ್ಲ, ಈಗ ಲಾಸ್ಟ್ ಬೀಡಿಂದ ಈ ಬೀಡಿಂದ ಈ ಥರ ಹೊರಗಡೆ ತೆಗಿಬೇಕು ಸೂಜಿಯನ್ನು. ನೋಡಿ ಈ ಥರ. ನೆಕ್ಸ್ಟ್ ಇವಾಗ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಬೀಡ್ ಬರುತ್ತೆ, ಅದಾದಮೇಲೆ ಬರೀ 2 ಬೀಡ್ಗಳನ್ನು ಮಾತ್ರ ಹಾಕಬೇಕಾಗುತ್ತೆ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಮತ್ತೆ ಒಂದೇ ಒಂದು ಬೀಡಷ್ಟು ಗ್ಯಾಪ್ ಬಿಟ್ಕೊಂಡು ಪಕ್ಕದಲ್ಲೇ ಈ ಥರ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಮತ್ತೆ ಈ ಶೇಪಲ್ಲಿ ಬರುತ್ತೆ. ಇವಾಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಮತ್ತೆ ಇವಾಗ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಮತ್ತೆ ಸೇಮ್ ಗ್ಯಾಪು, ಸ್ಟಾರ್ಟಿಂಗಿಂದ ನಾವು ಎಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀವೋ ಅಷ್ಟೇ ಗ್ಯಾಪ್ಗೆ ನಾವು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ಮತ್ತೆ ಈ ಬೀಡಿಂದ ಹೊರಗಡೆ ತೆಗೀರಿ. ಕಾಟನ್ ಥ್ರೆಡ್ಡು ನೀವು ಬ್ಲೌಸ್ ಯಾವ ಕಲರ್ ಇರುತ್ತೋ ಅಥವಾ ಬ್ಯಾಕ್ ನೆಕ್ ಯಾವ ಕಲರ್ ಇರುತ್ತೋ ಆ ಕಲರ್ ತಗೊಂಡ್ರೆ ಕಾಣಿಸೋದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಥ್ರೆಡ್ ಕಾಣಿಸ್ತಾ ಇಲ್ಲ. ಮತ್ತೆ 2 ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. 2 ಬೀಡ್ಗಳನ್ನು ಪೋಣಿಸ್ಕೊಂಡು ಪಕ್ಕದಲ್ಲೇ ಈ ಥರ ಕೆಳಗಡೆಯಿಂದ ತಗೊಂಡು ಬನ್ನಿ. ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿಬೇಕು. ನೋಡಿ ಈ ಥರ. ಮತ್ತೆ ಇವಾಗ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಮತ್ತೆ ಸೇಮ್ ಗ್ಯಾಪ್ಗೆ ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗೀರಿ. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಸ್ವಲ್ಪ ದೂರದವರೆಗೂ ನೋಡ್ಕೊಂಡ್ಬಿಟ್ರೆ ಆಯಿತು. ಪೂರ್ತಿಯಾಗಿ ನೀವೇ ಹಾಕ್ಕೋಬೋದು. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಎದುರುಗಡೆ ವಿಡಿಯೋದಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇತ್ತು. ನೋಡಿ ಈ ಥರ. ನೀವು ಒಂದು ವೇಳೆ ಬ್ಯಾಕ್ ನೆಕ್ಗೆ ನಮಗೆ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರುವಂತಹ 4 mm 5 mm ಇರುವಂತಹ ಪೋಲ್ಸ್ ಇರ್ಬೋದು, ಇಲ್ಲಾಂದರೆ ಗೋಲ್ಡ್ ಕಲರ್ ಬೀಡ್ಸ್ ಇರ್ಬೋದು, ಅವುಗಳನ್ನು ಬಳಸಿ ಹಾಕಿದರೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ಕು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ಎಂಡಲ್ಲಿ ಇದು ಕಂಪ್ಲೀಟ್ ಮಾಡುವಾಗ ಎಂಡ್ ಯಾವ ಥರ ಮಾಡೋದಂತ ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸ್ತಾ ಇದೆ. ಇವಾಗ ಎಂಡ್ ಯಾವ ಥರ ಮಾಡೋದಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎದುರುಗಡೆ ನೋಡಲಿಕ್ಕೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಲಾಸ್ಟಲ್ಲಿ ಕೂಡ 2 ಬೀಡ್ಗಳನ್ನು ಹಾಕಿ ಸೂಜಿಯನ್ನು ಕೆಳಗಡೆಯಿಂದ ಮೇಲ್ ತಂದಿದ್ದೀನಿ.
ಇವಾಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ ಸೂಜಿಯನ್ನು ಈ ಥರ ಹೊರಗಡೆ ತೆಗೆದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾಕೆ ಗ್ಯಾಪ್ ಬಿಟ್ಕೊಂಡಿದ್ದೀನಿ ಅಂದರೆ, ಒಂದು ವೇಳೆ ನಿಮಗೆ ಬ್ಲೌಸು ನೀವು ಸ್ಟಿಚ್ ಮಾಡ್ಕೊಳ್ಳುವಾಗ ಅಂದರೆ ಒಂದೊಂದು ಸಲ ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ, ಆವಾಗ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಬಿಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಈ ಥರ ಲಾಕನ್ನು ಮಾಡ್ಕೊಳ್ಳಿ. ಮುಂದ್ಗಡೆ ಮಾಡೋದಕ್ಕೆ ಹೋಗಬೇಡಿ, ಥ್ರೆಡ್ ಕಾಣಿಸುತ್ತೆ. ಅದಕ್ಕೋಸ್ಕರ ಬ್ಯಾಕ್ ಸೈಡಲ್ಲಿ ಒಂದು 2ರಿಂದ 3 ಸಲ ಕಾಟನ್ ಥ್ರೆಡ್ಡಿಂದ ಬಿಚ್ಕೊಳ್ದೇ ಇರೋ ರೀತಿ ಲಾಕ್ ಮಾಡಿಕೊಂಡು ಥ್ರೆಡನ್ನು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಥರ 2 ಸ್ಲೀವ್ಸ್ಗಳಿಗೂ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.